ನನ್ನ ಚಾನೆಲ್ ನೋಡ್ತಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ವೀಕ್ಷಕರಿಗೂ ಹಾಯ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಮೆತ್ತಗೆ ಮಲ್ಲಿಗೆ ಥರ ಇರೋ ಇಡ್ಲಿನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಮೆತ್ತಗೆ ಸಾಫ್ಟಾಗಿ ಬಂದಿದೆ ಅಂತ. ಈ ಇಡ್ಲಿ ಮಾಡೋದು ಕಷ್ಟದ ಕೆಲಸನೇ ಅಲ್ಲ. ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮೆತ್ತಗಿರೋ ಮಲ್ಲಿಗೆ ಇಡ್ಲಿನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈ ಇಡ್ಲಿಗೆ ಟೊಮ್ಯಾಟೊ ಕಾಯಿ ಚಟ್ನಿ ಅಂತೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ. 2 ಇಡ್ಲಿ ತಿನ್ನೋರು 4 ಇಡ್ಲಿ ತಿಂತಾರೆ. ಯಾಕೆ ಅಂದರೆ ಇದು ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಮೆತ್ತಗೆ, ಅಷ್ಟು ರುಚಿಯಾಗಿರುತ್ತೆ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ, ಇನ್ಯಾಕೆ ತಡ, ಇವತ್ತಿನ ರೆಸಿಪಿ ಇಡ್ಲಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಇಡ್ಲಿ ರೈಸ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಡ್ಲಿ ರೈಸ್ ಅಂದರೆ ಈ ರೀತಿ ಇರುತ್ತೆ, ಪುಟ್ಟ ಪುಟ್ಟದಾಗಿ. ಅಂಗಡಿನಲ್ಲಿ ಕೇಳಿದ್ರು ಕೊಡ್ತಾರೆ, ಇಲ್ಲ ಸೇಲಂ ರೈಸ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ, ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು. ಹಾಗೆಯೇ ಸಬ್ಬಕ್ಕಿ, ಎಲ್ರಿಗೂ ಗೊತ್ತಿರುತ್ತೆ, ಸಾಬುದಾನ ಅಂತಲೂ ಅಂತಾರೆ, ಸಬ್ಬಕ್ಕಿ. ಈ 3 ಇಂಗ್ರೀಡಿಯೆಂಟ್ ಬೇಕು ನಮಗೆ ಇಡ್ಲಿ ಮಾಡೋದಕ್ಕೆ. ಸೊ ಫಸ್ಟು ನಾನು ಈ ಲೋಟದ ಅಳತೆಯಲ್ಲಿ 3 ಲೋಟ ಇಡ್ಲಿ ರೈಸ್ನ ಹಾಕ್ಕೋತೀನಿ. ನೀವು ಇದನ್ನು ಇಡ್ಲಿ ರೈಸಲ್ಲೇ ಮಾಡಬೇಕು, ಮಾಮೂಲಿ ರೈಸಲ್ಲಿ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರೋದಿಲ್ಲ. ನೋಡಿ, 3 ಕಪ್ಪು, ಅದೇ ಕಪ್ಪಲ್ಲಿ 3 ಕಪ್ಪು ಇಡ್ಲಿ ರೈಸ್ನ ಹಾಕೋತಾ ಇದ್ದೀನಿ. ಈಗ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಉದ್ದಿನ ಕಾಳು ಹಾಕೋತಾ ಇದ್ದೀನಿ. ನೀವೇನಾರ ಉದ್ದಿನ ಬೇಳೆ ಹಾಕೋದಾದರೆ 1.5 ಕಪ್ ಹಾಕ್ಕೊಳ್ಳಿ. ಯಾಕೆಂದರೆ ಬೇಳೆ ಅಲ್ಲ, ಇದು ಗುಂಡಿಗೆ ಉಂಡೆ ಆಗಿರುತ್ತೆ, ಅದಕ್ಕೆ 1 ಕಪ್ ಹಾಕೋತೀನಿ ಸಾಕು. ಇದರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ ಸಾಬುದಾನ ಅಂದರೆ ಸಬ್ಬಕ್ಕಿನ ಸೇರಿಸ್ಕೋತೀನಿ. 2 ಟೇಬಲ್ ಸ್ಪೂನ್ ಸಾಕು 3 ಲೋಟ ಅಕ್ಕಿಗೆ. ಈಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ. ಇದರಲ್ಲಿ ತುಂಬ ಧೂಳಿರುತ್ತೆ, ಗಲೀಜಿರುತ್ತೆ, ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ. ನೋಡಿ, ಚೆನ್ನಾಗಿ ಇಸ್ಕಿ ತೊಳೆದಾಗ ಇರೋ ಅಂತಹ ಕೊಳೆ ಧೂಳು ಎಲ್ಲ ನೀರಲ್ಲಿ ಬಂದ್ಬಿಡುತ್ತೆ. ಸೊ 1 ಟೈಮ್ ತೊಳೆದಿದ್ದಾಯಿತು. ಈಗ ಸೆಕೆಂಡ್ ಟೈಮ್ ತೊಳಿತಾ ಇದ್ದೀನಿ. ಇದನ್ನು ನೀವು ಎಷ್ಟು ಬಾರಿ ತೊಳಿಬೇಕು ಅಂದರೆ, ನಮಗೆ ನೀರು ತಿಳಿಯಾಗಿ ಬರಬೇಕು, ಅಲ್ಲಿ ತನಕ ತೊಳಿಬೇಕು. ನೀವು ಎಷ್ಟು ಚೆನ್ನಾಗಿ ಅಕ್ಕಿನ ತೊಳಿತೀರೋ ಅಷ್ಟು ಒಳ್ಳೆ ಬೆಳ್ಳಗಿರೋ ಇಡ್ಲಿ ಬರುತ್ತೆ. ಸೊ 2ನೇ ಸಲಿನೂ ತೊಳೆದಿದ್ದಾಯಿತು. ಈಗ 3ನೇ ಸಲ ತೊಳಿತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, 3 ಸರಿ ಇಲ್ಲ 5 ಸರಿ 6 ಸರಿ ಎಷ್ಟು ಸರಿ ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತೊಳೆದಷ್ಟು ನೀರಲ್ಲಿ ಗಲೀಜು ಹೋಗ್ತಾ ಇರುತ್ತೆ. ಇಲ್ಲಿ ತನಕ ತೊಳಿಬೇಕು ಅಂದರೆ ನೀರು ತಿಳಿಯಾಗಿರಬೇಕು, ನೀರಾಗೇ ಇರಬೇಕು, ಅಲ್ಲಿ ತನಕ ತೊಳ್ಕೊಬೇಕು. ಈಗ ಮತ್ತೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ತೊಳೆದಿದ್ದು ಕಂಪ್ಲೀಟ್ ಆಯಿತು. ನೋಡಿ ನೀರು ಎಷ್ಟು ತಿಳಿಯಾಗಿದೆ ಅಂತ. ನೀವು ಎಷ್ಟು ಚೆನ್ನಾಗಿ ತೊಳ್ಕೊತೀರೋ ಅಷ್ಟು ಚೆನ್ನಾಗಿ ಬೆಳ್ಳಗಿರೋ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ತಿಳಿಯಾಗಿದೆ, ರೈಸು ಉದ್ದಿನಬೇಳೆ ಎಲ್ಲನೂ ನೀಟಾಗಿ ಕ್ಲೀನಾಗಿದೆ. ಈಗ ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನಾನು ಯೂಶ್ವಲಿ ಬೆಳಗ್ಗೆ 10 ಗಂಟೆಗೆ ಇದನ್ನು ನೆನೆ ಹಾಕಿದ್ರೆ ಸಾಯಂಕಾಲ 5 ಇಲ್ಲ 6 ಗಂಟೆ ಒಳಗೆ ರುಬ್ಬಿಡ್ತೀನಿ. ಈಗ 6 ಗಂಟೆ ಆಗಿದೆ, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಹಾಗೆ ಇನ್ನೇನು ರುಬ್ಬ್ತೀವಿ ಅನ್ನೋ ಒಂದು ಹಾಫ್ ಆನ್ ಅವರ್ ಮುಂಚೆ ಅವಲಕ್ಕಿನ ನೆನೆ ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಯಾವ ಲೋಟದ ಅಳತೆಯಲ್ಲಿ ಅಕ್ಕಿ ಉದ್ದಿನಬೇಳೆ ತೊಗೊಂಡಿದ್ನಲ್ಲ, ಅದೇ ಲೋಟದ ಅಳತೆಯಲ್ಲಿ 1 ಕಪ್ ಅವಲಕ್ಕಿನ ನಾನು ನೆನೆ ಹಾಕಿದ್ದೀನಿ. ಅವಲಕ್ಕಿನೂ ಕೂಡ ಅಷ್ಟೇ ಚೆನ್ನಾಗಿ ನೆನಿಬೇಕು, ಆವಾಗೇ ಇಡ್ಲಿ ಸ್ಮೂತಾಗಿ ಬರೋದು. ಅಕಸ್ಮಾತ್ ಅವಲಕ್ಕಿ ಇಲ್ಲ ಅಂದರೆ ಮನೆಯಲ್ಲಿ ಉಳಿದಿರೋ ಅಂಥ ಅನ್ನ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಗಟ್ಟಿ ಅವಲಕ್ಕಿನೇ ಹಾಕಬೇಕು ಅಂತೇನಿಲ್ಲ, ಪೇಪರ್ ಅವಲಕ್ಕಿನೂ ಕೂಡ ಹಾಕ್ಕೋಬೋದು. ಈ ಅವಲಕ್ಕಿನೂ ಕೂಡ ಅಷ್ಟೇ ಒಂದು 2-3 ಬಾರಿ ಚೆನ್ನಾಗಿ ತೊಳೆದು ಆಮೇಲೆ ನೀರಲ್ಲಿ ನೆನೆ ಹಾಕಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡು ರುಬ್ತೀನಿ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು 2 ಬಾರಿ ರುಬ್ಕೋಬೇಕಾಗತ್ತೆ. ಸೊ ಅರ್ಧದಷ್ಟು ಅಕ್ಕಿ ಬೇಳೆ ಸಾಬುದಾನದ್ದು ಹಾಕ್ಕೊಂಡು ಅದ್ರ ಜೊತೆಗೆ ಅರ್ಧದಷ್ಟು ಅವಲಕ್ಕಿನ ಹಾಕ್ಕೊಂಡು ರುಬ್ಕೋತೀನಿ. ನೀವು ಬೇಕಾದ್ರೆ ಗ್ರೈಂಡರಲ್ಲೂ ಕೂಡ ರುಬ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಹಾಕ್ಕೊಂಡಿರೋದ್ರಿಂದ ನಾನು ಮಿಕ್ಸಿನಲ್ಲೇ ರುಬ್ಕೋತಾ ಇದ್ದೀನಿ. ಹಾಗೆ ಈಗ ಅವಲಕ್ಕಿನೂ ಕೂಡ ಸೇರಿಸ್ಕೋತೀನಿ. ಫಸ್ಟು
ಹಾಗೆಯೇ ರುಬ್ಕೊಳ್ಳಿ. ಆಮೇಲೆ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಯಾಕೆಂದರೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳ್ಳಗಾಗಬಾರ್ದು, ಆಗ ದೋಸೆ ಹಿಟ್ಟಿನ ಹದಕ್ಕಾಗೋಗುತ್ತೆ. ನೋಡಿ ಈ ರೀತಿ ನಾನು ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಅಂತಲೂ ಅಲ್ಲ, ಹಾಗಂತ ತರ್ತರಿಯಾಗೂ ಇರಬಾರ್ದು, ಮಧ್ಯದಲ್ಲಿ ಇರಬೇಕು, ಎರಡರ ಮಧ್ಯೆ ಇರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಹಾಗೆ ಉಳಿದಿರೋ ಅಂಥ ಅಕ್ಕಿ, ಬೇಳೆ, ಅವಲಕ್ಕಿ ಎಲ್ಲನೂ ಸೇರಿಸಿ ಮತ್ತೆ ರುಬ್ಕೊಂಡು ಅದನ್ನು ಕೂಡ ಪಾತ್ರೆಗೆ ಸೇರಿಸ್ಕೋತೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಹುಳಿ ಬರೋದಿಲ್ಲ, ಅದಕ್ಕೆ ನಾನು ಸ್ವಲ್ಪ ಸೋಡಾನ ಸೇರಿಸ್ಕೋತೀನಿ. ಸೋಡಾ ಆಪ್ಷನಲ್ಲು, ಇಡ್ಲಿ ಉಬ್ಬಿ ಬರಲಿ ಅಂತಲೂ ಸೇರಿಸ್ಕೋತಾರೆ. ಸೊ ಹುಳಿನೂ ಬರಲಿ, ಚಳಿಗಾಲ ಆಗಿರೋದ್ರಿಂದ ನಾನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಒಂದು 10 ನಿಮಿಷ ಮಿಕ್ಸ್ ಮಾಡಬೇಕು. ಚಳಿಗಾಲ ಆಗಿರೋದ್ರಿಂದ ನೋಡಿ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕೈ ಆಡಬೇಕು. ಈಗ ಇದನ್ನು ಎಲ್ಲ ಒಂದು ಕಡೆ ಒಟ್ಟುಗೂಡಿ ಅದಕ್ಕೆ ಪ್ಲೇಟನ್ನು ಮುಚ್ತೀನಿ. ಈಗ ಇನ್ನೊಂದು ಟಿಪ್ಪು, ಚಳಿಗಾಲ ಆಗಿರೋದ್ರಿಂದ ಅಷ್ಟು ಬೇಗ ಹುಳಿ ಬರೋದಿಲ್ಲ. ಸೊ ಅದಕ್ಕೇನು ಮಾಡಿ ಅಂದರೆ ಈ ಥರ ಒಂದು ಮಂದಕ್ಕಿರೋ ಟವಲ್ಲು, ಬೆಡ್ಶೀಟು ಯಾವುದಿರುತ್ತೋ ಅದನ್ನು ತೆಗೆದುಕೊಳ್ಳಿ. ಸ್ವಲ್ಪ ಮಂದಕ್ಕಿರಲಿ ಬಟ್ಟೆ. ಈ ಇಡ್ಲಿ ಪಾತ್ರೆನ ಅದ್ರ ಮಧ್ಯೆ ಇಟ್ಟು ಬಟ್ಟೆನ ಚೆನ್ನಾಗಿ ಸುತ್ತಿ ಕವರ್ ಮಾಡಿ ಇಟ್ಬಿಡಿ. ಒಂದು ಅಡುಗೆ ಮನೆಯಲ್ಲಿ ಎಲ್ಲಿ ಸ್ವಲ್ಪ ಹಬೆಯಾಗಿರುತ್ತೋ, ಎಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೋ ಅಂಥ ಜಾಗದಲ್ಲಿ ಇಡಿ. ಇಲ್ಲ ಅಂದರೂ ಒಂದು ಅಕ್ಕಿ ಡಬ್ಬದಲ್ಲೋ ಇಲ್ಲ ಒಂದು ಡಬ್ಬದೊಳಗೋ ಹಾಕಿಬಿಟ್ಟು ಇಟ್ಬಿಡಿ. ಆಗ ನೀವು ಬೆಳಗ್ಗೆ ಎದ್ದು ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಅಂತ. ಈಗ ಬೆಳಗ್ಗೆ ಆಯಿತು, ನಾನು ಇಡ್ಲಿ ಹಿಟ್ಟನ್ನು ಚೆಕ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಸೊ ನೋಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಚಳಿಗಾಲದಲ್ಲಿ ಮಾಡಿರೋದಿದ್ದು. ನಾನು ವೀಡಿಯೋನ ಸ್ವಲ್ಪ ಹಿಂದೆನೇ ಮಾಡಿಟ್ಕೊಂಡೆ, ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಚಳಿಗಾಲದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಹಿಟ್ಟು ಉಬ್ಬಿದೆ ನೋಡಿ. ಈ ರೀತಿ ಪರ್ಫೆಕ್ಟಾಗಿ ಬರಬೇಕು. ನೀವು ಕೂಡ ಅಷ್ಟೇ ಚಳಿಗಾಲದಲ್ಲಿ ನಾನು ಹೇಳಿರೋ ರೀತಿ ಒಂದು ಟವಲ್ಲೋ ಬೆಡ್ಶೀಟಲ್ಲೋ ಸುತ್ತಿ ಅಡುಗೆ ಮನೆಯಲ್ಲಿ ಎಲ್ಲಿ ಬೆಚ್ಚಗಿರುತ್ತೋ ಅಥವಾ ಒಂದು ಅಕ್ಕಿ ಡಬ್ಬದಲ್ಲೋ ಇಟ್ಬಿಡಿ. ಆಗ ಬೆಳಗ್ಗೆ ಎದ್ದು ನೋಡಿದ್ರೆ ಇಡ್ಲಿ ಹಿಟ್ಟು ತುಂಬಾ ಒಳ್ಳೆ ರೀತಿಯಲ್ಲಿ ಹುಳಿ ಬಂದಿರುತ್ತೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೋತೀನಿ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಡ್ಲಿ ಹಿಟ್ಟು ಸ್ಮೂತಾಗಿ ಆಗಬೇಕು, ಅಲ್ಲಿ ತನಕ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಡ್ಲಿ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ತುಂಬ ಚೆಲ್ಲೋಗೋ ಅಷ್ಟು ಹಾಕೋಬೇಡಿ, ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ಆ ಗುಂಡಿಗಿರೋ ಜಾಗದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ. ಈಗ ಇದನ್ನು ನಾನು ಸ್ಟೀಮರಲ್ಲಿ ಇಟ್ಟು 10 ನಿಮಿಷ ಬೇಯಿಸ್ಕೊತೀನಿ. ಜಾಸ್ತಿನೂ ಬೇಯಿಸೋದು ಬೇಡ, ಆಮೇಲೆ ಕಲ್ ಥರ ಆಗೋಗತ್ತೆ. ಸೊ 10 ಮಿನಿಟ್ಸ್ ಸಾಕು. ಈಗ 10 ಮಿನಿಟ್ಸ್ ಆಯಿತು, ನಾನು ಓಪನ್ ಮಾಡಿ ನೋಡ್ತೀನಿ. ಇಡ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಇಡ್ಲಿ ಬಂದಿದೆಯಾ ಇಲ್ವಾ ಅಂತ, ಒಂದು ಟೂತ್ ಬ್ರೇಕ್ ಅಥವಾ ಚಾಕುನಲ್ಲಿ ಇಡ್ಲಿನ ಚುಚ್ಚಿ ನೋಡಿ, ಹಿಟ್ಟಿಟ್ಟಾಗಿ ಅಂಟ್ಕೊಂಡಿಲ್ಲ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಇಡ್ಲಿ ಪ್ಲೇಟ್ನ ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಅದ್ರ ಮೇಲೆ ಸ್ವಲ್ಪ ನೀರನ್ನ ಚುಮುಕ್ಸ್ಕೋಬೇಕು. ಬಿಸಿ ಇದ್ದಾಗೆ ಇಡ್ಲಿ ತೆಗಿಯೋಕ್ಕೆ ಹೋದರೆ ಬರೋದಿಲ್ಲ. ಸ್ವಲ್ಪ ನೀರನ್ನ ಚುಮುಕ್ಸಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ಚಾಕುಯಿಂದ ತೆಗೆದ್ರೆ ಇಡ್ಲಿ ಕರೆಕ್ಟಾಗಿ ಬರುತ್ತೆ. ನಾನು ಸ್ವಲ್ಪ ಬಿಸಿ ಇದ್ದಾಗೇ ತೆಗೆದುಬಿಟ್ಟಿದ್ದೀನಿ ಅಷ್ಟೇ. ಸೊ ನೋಡಿ, ಮಲ್ಲಿಗೆ ಅಂತ ಇಡ್ಲಿ ಮನೆಯಲ್ಲೇ ಮಾಡಿರೋವಂಥದ್ದು ಎಷ್ಟು ಮೆತ್ತಗಾಗಿದೆ ಅಂತ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಡ್ಲಿ ಮುರಿತಿದ್ದಾಗೆ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ನೀವೇ ಕಮೆಂಟಲ್ಲಿ ತಿಳಿಸ್ತೀರ ಎಷ್ಟು ಚೆನ್ನಾಗಿತ್ತು ಅಂತ. ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮ್ಯಾಟೊ ಮತ್ತು ಕಾಯಿ ಚಟ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಟೊಮ್ಯಾಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ. ತುಂಬಾ ಚೆನ್ನಾಗಿತ್ತು ಇಡ್ಲಿ ಜೊತೆಗಂತೂ ಈ ಚಟ್ನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.